ನೀವೀಗ ಮಾಡುತ್ತಿರುವ ಕೆಲಸ ನಿಮಗೆ ಸರಿ ಹೊಂದುತ್ತಿಲ್ಲವೇ? ನೀವು ಮಾಡುತ್ತಿರುವ ವ್ಯವಹಾರದಲ್ಲಿ ನಿಮಗೆ ಕಿರಿಕಿರಿ ಆಗುತ್ತಿದೆಯಾ? ಹಾಗಿದ್ದರೆ ನಿಮ್ಮ ಜನ್ಮ ದಿನಾಂಕಕ್ಕೂ ನೀವು ಮಾಡುತ್ತಿರುವ ಕೆಲಸಕ್ಕೂ ಹೊಂದಿಕೆಯಾಗುತ್ತಿರುವುದಿಲ್ಲ. ಆದ್ದರಿಂದಲೇ ನೀವು ನಿಮ್ಮ ವೃತ್ತಿಯಲ್ಲಿ ಮಾಡುತ್ತಿರುವ ಕೆಲಸದಲ್ಲಿ ಹೆಚ್ಚಿನ ಪ್ರಗತಿ ಕಾಣುತ್ತಿರುವುದಿಲ್ಲ. ಸಂಖ್ಯಾಶಾಸ್ತ್ರದ ಪ್ರಕಾರ ನಿಮ್ಮ ಜನ್ಮ ದಿನಾಂಕದ ಪ್ರಕಾರ ನಿಮಗೆ ಹೊಂದುವಂತಹ ಕೆಲಸಗಳು ಕೆಲವಿರುತ್ತವೆ. ಆ ಕೆಲಸವನ್ನು ಮಾಡಿದರೆ ನೀವು ಪ್ರಗತಿ ಹೊಂದಲು ಜೊತೆಗೆ ನೆಮ್ಮದಿ ಕಾಣಲು ಸಾಧ್ಯವಾಗುತ್ತದೆ. ಹಾಗಿದ್ದರೆ ನಿಮ್ಮ ಜನ್ಮ ದಿನಾಂಕಕ್ಕೆ ಹೊಂದುವಂತಹ ವೃತ್ತಿಗಳು ಯಾವುದು ನೋಡೋಣ ಬನ್ನಿ. 1, 10, 19 ಮತ್ತು 28ನೇ ತಾರೀಕು ಹುಟ್ಟಿದವರಿಗೆ ಸೂರ್ಯ ಆಳುವ ಗ್ರಹವಾಗಿದ್ದು, ನೀವು ಸರ್ಕಾರಿ ಕೆಲಸ, ರಾಜಕೀಯ, ನಿಮ್ಮದೇ ಸ್ವಂತ ವ್ಯಾಪಾರ ಮಾಡುವುದಕ್ಕೆ ಮಾಲೀಕರಾಗಿ ಇರುವಂತಹ ಯಾವುದೇ ಕೆಲಸವನ್ನು ಮಾಡಬಹುದು. 2, 11, 20 ಮತ್ತು 29ನೇ ತಾರೀಕು ಹುಟ್ಟಿದವರಿಗೆ ಚಂದ್ರ ಆಳುವ ಗ್ರಹವಾಗಿದ್ದು, ಬರವಣಿಗೆ, ಕಲೆ, ವಿನ್ಯಾಸ ಅಂದರೆ ಡಿಸೈನಿಂಗ್, ಆತಿಥ್ಯ ಕ್ಷೇತ್ರ ಅಂದರೆ ರೆಸಾರ್ಟ್, ಹೋಟೆಲ್ ಮ್ಯಾನೇಜ್ಮೆಂಟ್ ಮತ್ತು ಮನೋವಿಜ್ಞಾನ ಕ್ಷೇತ್ರದಲ್ಲಿ ಕೆಲಸ ಮಾಡಬಹುದು. 3, 12, 21 ಮತ್ತು 30ನೇ ತಾರೀಕು ಹುಟ್ಟಿದವರಿಗೆ ಗುರು ಆಳುವ ಗ್ರಹವಾಗಿದ್ದು, ಬೋಧನೆ ಅಂದರೆ ಟೀಚರ್, ಲೆಕ್ಚರರ್, ಆಧ್ಯಾತ್ಮಕ್ಕೆ ಸಂಬಂಧಪಟ್ಟ ಕೆಲಸಗಳು, ಕಾನೂನು, ಹಣಕಾಸು ಆಡಳಿತ, ಸಲಹೆಗಾರರಾಗಿ ಕೆಲಸ ಮಾಡಬಹುದು. 9, 18 ಮತ್ತು 27ನೇ ತಾರೀಕು ಹುಟ್ಟಿದವರಿಗೆ ಮಂಗಳ ಆಳುವ ಗ್ರಹವಾಗಿದ್ದು, ರಕ್ಷಣಾ ಇಲಾಖೆ ಅಂದರೆ ಮಿಲಿಟರಿ ಅಥವಾ ಪೊಲೀಸ್ ಇಲಾಖೆ, ಕ್ರೀಡೆ, ವೈದ್ಯಕೀಯ, ಬೆಂಕಿ ಮತ್ತು ಭದ್ರತಾ ಸೇವೆಗಳಲ್ಲಿ ಕೆಲಸಕ್ಕೆ ಸೇರುವುದು ಒಳ್ಳೆಯದು. 4, 13, 22 ಮತ್ತು 31ನೇ ತಾರೀಕು ಹುಟ್ಟಿದವರಿಗೆ ರಾಹು ಆಳುವ ಗ್ರಹವಾಗಿದ್ದು, ತಂತ್ರಜ್ಞಾನ, ಎಂಜಿನಿಯರಿಂಗ್, ಐಟಿ, ಸಂಶೋಧನೆ, ರಿಯಲ್ ಎಸ್ಟೇಟ್, ಸ್ಟಾರ್ಟ್ಅಪ್ಗಳು ಮತ್ತು ಸೇನಾ ಕ್ಷೇತ್ರದಲ್ಲಿ ಕೆಲಸ ಮಾಡುವುದು ಒಳ್ಳೆಯದು. 5, 14 ಮತ್ತು 23ನೇ ತಾರೀಕು ಹುಟ್ಟಿದವರಿಗೆ ಬುಧ ಆಳುವ ಗ್ರಹವಾಗಿದ್ದು, ಮಾರ್ಕೆಟಿಂಗ್, ಮಾಧ್ಯಮ, ಪ್ರವಾಸದ ವಿಷಯಗಳ ಬರಹಗಾರರಾಗಿ, ಮಾರಾಟ ಅಂದರೆ ಸೇಲ್ಸ್ ಫೀಲ್ಡ್, ಸ್ಟಾಕ್ ಮಾರ್ಕೆಟ್ ಮತ್ತು ವ್ಯವಹಾರ ಸಂವಹನ ಕ್ಷೇತ್ರದಲ್ಲಿ ಕೆಲಸ ಮಾಡಬಹುದು. 6, 15 ಮತ್ತು 24ನೇ ತಾರೀಕು ಹುಟ್ಟಿದವರು ಶುಕ್ರ ಆಳುವ ಗ್ರಹವಾಗಿದ್ದು, ಫ್ಯಾಷನ್, ಚಲನಚಿತ್ರಗಳು, ಸೌಂದರ್ಯ ಉದ್ಯಮ, ವಿನ್ಯಾಸ, ಒಳಾಂಗಣ ವಿನ್ಯಾಸ ಅಂದರೆ ಇಂಟೀರಿಯರ್ ಡಿಸೈನ್ ಮತ್ತು ಹೋಟೆಲ್ ಉದ್ಯಮದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಬಹುದು. 8, 17 ಮತ್ತು 26ನೇ ತಾರೀಕು ಹುಟ್ಟಿದವರಿಗೆ ಶನಿ ಆಳುವ ಗ್ರಹವಾಗಿದ್ದು, ತೈಲ ಮತ್ತು ಅನಿಲ ಕ್ಷೇತ್ರ, ಗಣಿಗಾರಿಕೆ, ಲೋಹದ ಉದ್ಯಮ ಮತ್ತು ನ್ಯಾಯಾಂಗ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವುದು ಉತ್ತಮ. 7, 16 ಮತ್ತು 25ನೇ ತಾರೀಕು ಹುಟ್ಟಿದವರಿಗೆ ಕೇತು ಆಳುವ ಗ್ರಹವಾಗಿದ್ದು, ಸಂಶೋಧನೆ, ಆಧ್ಯಾತ್ಮಿಕತೆ, ಗೂಢ ವಿಜ್ಞಾನ ಅಂದರೆ ವಿಜ್ಞಾನದಾಚೆಗೆ ಇರುವ ಅತಿಮಾನುಷ ಶಕ್ತಿಗಳ ಅಧ್ಯಯನ, ಬರವಣಿಗೆ, ಮನೋವಿಜ್ಞಾನ, ಹೀಲಿಂಗ್ ಮತ್ತು ಸೃಜನಶೀಲ ಕಲೆಗಳ ಕ್ಷೇತ್ರದಲ್ಲಿ ಕೆಲಸ ಮಾಡಬಹುದು. ಇದು ಸಂಖ್ಯಾಶಾಸ್ತ್ರದ ಪ್ರಕಾರ ನಿಮ್ಮ ಜನ್ಮ ದಿನಾಂಕದಂತೆ ನೀವು ಮಾಡಬಹುದಾದ ಕೆಲಸಗಳಾಗಿದ್ದು, ಇದನ್ನು ನೀವು ಆಯ್ಕೆ ಮಾಡಿಕೊಂಡರೆ ಹೆಚ್ಚಿನ ಅಡೆತಡೆಗಳಿಲ್ಲದೆ ನೀವಿಲ್ಲಿ ಮುಂದುವರಿಬಹುದು ಎನ್ನುವುದು ಸಂಖ್ಯಾಶಾಸ್ತ್ರದ ಅಧ್ಯಯನದಲ್ಲಿ ತಿಳಿದು ಬರುತ್ತದೆ. ಹಾಗೆಂದು ನಿಮ್ಮ ವೈಯಕ್ತಿಕ ಆಸಕ್ತಿ ಮತ್ತು ಪರಿಶ್ರಮವಿಲ್ಲದೆ ಯಾವುದೇ ಕೆಲಸವಾದರೂ ಯಶಸ್ವಿಯಾಗುವುದಿಲ್ಲ ಎನ್ನುವುದು ನಿಮಗೆ ನೆನಪಿರಲಿ.